ನಮಸ್ಕಾರ ವೀಕ್ಷಕರೇ, ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಹೊಸ ವಿಡಿಯೋದೊಂದಿಗೆ ಬಂದಿದ್ದೀನಿ. ಅದೇನಂತಂದ್ರೆ ಇಂಟ್ರಾಡೇ ಟ್ರೇಡಿಂಗ್. ಈ ವಿಷಯನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬರ್ತೀನಿ. ಇಂಟ್ರಾಡೇ ಅಂದರೆ ಏನು? ಶೇರ್ ಮಾರ್ಕೆಟ್ ಡೈಲಿ 9:15ಕ್ಕೆ ಶುರು ಆಗಿ ಮಧ್ಯಾಹ್ನ 3:30ಕ್ಕೆ ಕ್ಲೋಸ್ ಆಗುತ್ತೆ. ಈ ಮಧ್ಯದಲ್ಲಿ ಒಂದು ಶೇರ್ನ ಅವತ್ತೇ ತಗೊಂಡು ಅವತ್ತೇ ಸೆಲ್ ಮಾಡೋದನ್ನ ನಾವು ಇಂಟ್ರಾಡೇ ಅಂತ ಹೇಳ್ತೀವಿ. ಈ ಇಂಟ್ರಾಡೇಯಿಂದ ಆಗೋ ಲಾಭಗಳೇನು ಅಂತಂದ್ರೆ, ಇಂಟ್ರಾಡೇನಲ್ಲಿ ನಮಗೆ ಡೈಲಿ ದುಡ್ಡು ಬರೋ ಥರ ಮಾಡ್ಕೋಬಹುದು. ಇದರಿಂದ ಡೈಲಿ ಮನಿ ಫ್ಲೋ ಆಗುತ್ತೆ. ಇಂಟ್ರಾಡೇಗೆ ಓವರ್ನೈಟ್ ಮಾರ್ಕೆಟ್ ರಿಸ್ಕ್ ಕೂಡ ಕಡಿಮೆ. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ನ ರಿಯಾಕ್ಷನ್ನ ಮೇಲೆ ಇಂಡಿಯನ್ ಮಾರ್ಕೆಟ್ನ ಅಪ್ಸ್ ಆ್ಯಂಡ್ ಡೌನ್ಸ್ ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ರಷ್ಯಾ ಉಕ್ರೇನ್ ವಾರ್ ಆಯ್ತಲ್ಲ, ಅದಾಗಿದ್ದು ಬೇರೆ ದೇಶಗಳ ನಡುವೆ ಆದ್ರೂ ಅದರ ಬಿಸಿ ಇಂಡಿಯನ್ ಮಾರ್ಕೆಟ್ಗೂ ತಟ್ಟಿತ್ತು. ಅದರಿಂದ ಅವತ್ತೇ ಬೈ ಮಾಡಿ ಅವತ್ತೇ ಸೆಲ್ ಮಾಡೋದ್ರಿಂದ ರಿಸ್ಕ್ ಸ್ವಲ್ಪ ಕಡಿಮೆ ಇರುತ್ತೆ. ಇಂಟ್ರಾಡೇಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ 1:6 ಲಿವರೇಜಸ್ ಕೂಡ ಸಿಗುತ್ತೆ. ಲಿವರೇಜಸ್ ಅಂದ್ರೆ ನಮ್ಮ ಹತ್ರ ಈಗ 1,000 ಇತ್ತು ಅಂತ ಇಟ್ಕೊಳ್ಳಿ. ಆ 1,000 ರೂಪಾಯಿಗೆ 6,000 ತನಕ ಕ್ರೆಡಿಟ್ ಕೊಡ್ತಾರೆ. 3:15 ಒಳಗಡೆ ನೀವು ತಗೊಂಡಿರುವಂತ ಒಂದು ಪೊಸಿಷನ್ ಕ್ಲಿಯರ್ ಮಾಡ್ಬಿಡ್ಬೇಕು. ಈ ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ 98% ಜನ ಸೋಲೋದು ಏನಕ್ಕೆ? ನೀವು ಟ್ರೇಡಿಂಗ್ ಆ್ಯಪ್ ನಲ್ಲಿ ಲಾಗಿನ್ ಆದ್ಮೇಲೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹಾಕಿರ್ತಾರೆ ಟ್ರೇಡಿಂಗ್ ನಲ್ಲಿ 98% ಜನ ಲಾಸ್ ಮಾಡ್ಕೋತಾ ಇದ್ದಾರೆ ಅಂತ. ಹುಷಾರಾಗಿ ಟ್ರೇಡ್ ಮಾಡಿ ಅಂತ ಸೆಬಿದವರು ಒಂದು ಡಿಸ್ಕ್ಲೈಮರ್ನ ಹಾಕಿರ್ತಾರೆ. ಹೌದು, ಅದು ಕೂಡ ನಿಜ. ಯಾರಿಗೆ ಟೆಕ್ನಿಕಲ್ ಆಗಿ ತಿಳ್ಕೊಂಡಿರಲ್ವೋ, ಏನು ಗೊತ್ತಿಲ್ಲದೆ ಇಂಟ್ರಾಡೇಗೆ ಎಂಟ್ರಿ ಕೊಟ್ಬಿಡ್ತಾರೆ. ಅವಾಗ ಅವರು ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ನಲ್ಲಿ ಇದು ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಲಾಸ್ ಮಾಡ್ಕೊಳ್ಳೋ ಸಂಖ್ಯೆ ಜಾಸ್ತಿ. ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಲ್ ಕೊಡ್ತೀವಿ, ನಾವು ಹೇಳೋ ಸ್ಟಾಕ್ನ ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಅದನ್ನೆಲ್ಲ ನಂಬೋಕೆ ಹೋಗಬಾರ್ದು. ನೀವೇ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡಿ ಇಂಟ್ರಾಡೇ ಮಾಡಿದರೆ ಒಳ್ಳೆಯದು. ಇಂಟ್ರಾಡೇಗೆ ಜನ ಏಕೆ ಬೇಗ ಅಟ್ರಾಕ್ಟ್ ಆಗ್ತಾರೆ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇವತ್ತು 10,000 ಇನ್ವೆಸ್ಟ್ಮೆಂಟ್ ಮಾಡಿ 1 ತಿಂಗಳು ಬಿಟ್ಟು ರಿಟರ್ನ್ಸ್ ಕೊಡುತ್ತೆ ಅಂದರೆ ಕಾಯೋದಕ್ಕೆ ಪೇಷನ್ಸ್ ಕಡಿಮೆ ಇರುತ್ತೆ. ಆದರೆ ಅವತ್ತೇ ದುಡ್ಡು ಹಾಕಿ ಅವತ್ತೇ ರಿಟರ್ನ್ಸ್ ಬರುತ್ತೆ ಅಂದರೆ ತುದಿಗಾಲಲ್ಲಿ ದುಡ್ಡು ಹಾಕೋಕೆ ರೆಡಿ ಇರ್ತಾರೆ. ಸೊ ಅದಕ್ಕೆ ಇಂಟ್ರಾಡೇ ಕಡೆಗೆ ಒಲವು ಜಾಸ್ತಿ. ಸೊ ಇದಾಗಿತ್ತು ಈ ವಿಡಿಯೋದ ವಿಷಯ. ಯಾರು ಹೊಸದಾಗಿ ಇಂಟ್ರಾಡೇ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಅವರೆಲ್ಲ ಇಂಟ್ರಾಡೇ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.